ಬ್ರಹ್ಮಾಂಡದ ಅನಂತ ಕಾಲಚಕ್ರದಲ್ಲಿ ನವಗ್ರಹಗಳ ಭೂಮಾಲಿಕನಾದ ಭೋಗ ಮತ್ತು ಸಂಪತ್ತಿನ ಅಧಿಪತಿಯಾದ ಶುಕ್ರನ ಸಾಮ್ರಾಜ್ಯದ ಒಡೆಯನಾಗಿ ಅಚಲವಾಗಿ ನಿಂತಿರುವ ಭವ್ಯ ಪರ್ವತದಂತೆ ಸದಾ ಸ್ಥಿರವಾಗಿ ಎಲ್ಲರನ್ನೂ ತನ್ನ ಶಾಂತ ಹಾಗೂ ಆಕರ್ಷಕ ವ್ಯಕ್ತಿತ್ವದಿಂದ ಸೆಳೆಯುವ ಅಪ್ರತಿಮ ತಾಳ್ಮೆಯ ಶಕ್ತಿ ಎಂದರೆ ಅದು ವೃಷಭ ರಾಶಿ. ಈ ಜಗತ್ತಿನಲ್ಲಿ ಎಂತಹದೇ ಸಂಕೀರ್ಣ ಸವಾಲುಗಳು ಎದುರಾದರೂ ತನ್ನ ಕಠಿಣ ಪರಿಶ್ರಮ ಮತ್ತು ಅಪ್ರತಿಮ ನಿರ್ಧಾರ ಶಕ್ತಿಯಿಂದ ಹಾದಿ ಕಂಡುಕೊಳ್ಳಲು ಬೇಕಾದ ಅದಮ್ಯ ಇಚ್ಛಾಶಕ್ತಿ, ಎಲ್ಲರನ್ನೂ ಸಲಹುವ ಉದಾರ ಗುಣ ಮತ್ತು ಸದಾ ಗೌರವಾನ್ವಿತ ಜೀವನವನ್ನು ಅಪ್ಪಿಕೊಳ್ಳುವ ಕಲಾ ಮನೋಭಾವದ ಸಂಕೇತವೇ ಈ ರಾಶಿ. ಯಾಕೆ ವೃಷಭರಾಶಿಯವರ ಕಣ್ಣುಗಳನ್ನು ನೋಡಿದಾಗ ನಮಗೆ ಒಂದು ಬಗೆಯ ಅದ್ಭುತ ಗಾಂಭೀರ್ಯ ಮತ್ತು ಭರವಸೆಯ ಜೊತೆಗೆ ಅವರ ಆಳವಾದ ಆಲೋಚನೆಗಳನ್ನು ಮರೆಮಾಚುವ ಒಂದು ನಿಗೂಢ ತೀವ್ರತೆ ಕಾಣಿಸುತ್ತೆ? ಅವರ ಮಾತಿನಲ್ಲಿ ಒಂದು ಮೋಡಿಯ ಶಕ್ತಿ, ಅವರ ಮೌನದಲ್ಲಿ ಒಂದು ಬಿರುಗಾಳಿಯ ಮುನ್ಸೂಚನೆ ಹಾಗೂ ಅವರ ಪ್ರತಿ ನಿರ್ಧಾರದಲ್ಲಿ ಒಂದು ಅದ್ಭುತ ಜೀವನ ದರ್ಶನ ಅಡಗಿರುತ್ತೆ. ಆದರೆ ಈ ರಹಸ್ಯಮಯ ವ್ಯಕ್ತಿತ್ವದ ಹಿಂದೆ, ಈ ಸದಾ ಜಾಗೃತವಾಗಿರುವ ಸ್ಥಿರ ಚಿಂತನೆಯ ಮನಸ್ಸಿನ ಹಿಂದೆ ಅಡಗಿರುವ ರಹಸ್ಯವೇನು? ಇವತ್ತು ವೃಷಭರಾಶಿಯವರ ವ್ಯಕ್ತಿತ್ವದ ಅತ್ಯಂತ ಆಳವಾದ ಪದರಗಳನ್ನು ಸೀಳಿ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಜಗತ್ತಿಗೆ ಇದುವರೆಗೂ ತಿಳಿಯದ ಒಂದು ನಿಗೂಢ ಸತ್ಯವನ್ನು ಹೊರಗೆ ತೆಗೆಯೋಣ. ನಮ್ಮ ಹಿರಿಯರು ಹೇಳಿದ ಈ ಮಾತಿದೆಯಲ್ಲ, ಇದು ಬರೀ ಹೊಗಳಿಕೆಯಲ್ಲ, ಇದು ಅಕ್ಷರಶಃ ಸತ್ಯ. ನೀವು ಅವರನ್ನು ನಂಬಿದರೆ ಅವರಿಗಿಂತ ನಿಷ್ಠಾವಂತ ಆಪ್ತ ಸಲಹೆಗಾರ ಹಾಗೂ ಕಷ್ಟಕಾಲದಲ್ಲಿ ನಿಮಗಾಗಿ ದಾರಿ ತೋರಿಸುವ ಮಾರ್ಗದರ್ಶಕ ಈ ಜಗತ್ತಿನಲ್ಲೇ ಇಲ್ಲ. ಅವರ ಸ್ನೇಹವು ನಿಮ್ಮ ಜೀವನಕ್ಕೆ ಒಂದು ಹೊಸ ಆಯಾಮವನ್ನು ತೋರಿಸಿಕೊಡುತ್ತೆ. ಆದರೆ ಒಂದು ವೇಳೆ ಅವರ ಮೌನವನ್ನು ಅಥವಾ ಸೌಮ್ಯತೆಯನ್ನು ನೀವು ದೌರ್ಬಲ್ಯ ಎಂದು ತಿಳಿದರೆ, ಕಾಲದ ಪವಾಡ ಅವರಿಗೆ ಹೇಗೆ ದಾರಿ ತೋರಿಸುತ್ತದೆ ಎನ್ನುವುದನ್ನು ಮರಿಬೇಡಿ. ಯಾಕೆ ಅವರು ಈ ರೀತಿ? ಯಾಕೆ ಅವರ ವ್ಯಕ್ತಿತ್ವದಲ್ಲಿ ಅಷ್ಟೊಂದು ತೀವ್ರತೆ ಇರುತ್ತೆ? ಅವರ ಈ ನಿರಂತರ ನಾಯಕತ್ವದ ಹಿಂದೆ ಅಡಗಿರುವ ನಿಜವಾದ ರಹಸ್ಯವಾದರೂ ಏನು? ಇದು ಬರೀ ತಂತ್ರವೇ ಅಥವಾ ಶುಕ್ರ ಮಹಾರಾಜನ ಆಟನ? ಬನ್ನಿ, ಈ ರಹಸ್ಯದ ಬಾಗಿಲನ್ನು ಇವತ್ತು ತೆರೆಯೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವೊಂದು ದೊಡ್ಡ ತಪ್ಪು ಗ್ರಹಿಕೆಯನ್ನು ಸರಿ ಮಾಡ್ಕೋಬೇಕು. ಯಾಕಂದರೆ ಈ ಜಗತ್ತು ವೃಷಭರಾಶಿಯವರನ್ನು ನೋಡೋ ರೀತಿಗೂ ಅವರ ಜಾತಕದ ನೈಜ ಗುಣಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ವೃಷಭರಾಶಿಯವರನ್ನು ನೋಡಿ, ಓ, ಇವರು ಹಠವಾದಿಗಳು, ಮೊಂಡು ಸ್ವಭಾವದವರು, ಯಾವುದೇ ಬದಲಾವಣೆಗೂ ಒಪ್ಪಿಕೊಳ್ಳದೆ ಸದಾ ಕಠಿಣವಾಗಿ ನಡೆದುಕೊಳ್ಳುವವರು ಅಂತ ಎಷ್ಟೋ ಜನ ಟೀಕಿಸಬಹುದು. ಬಹುಶಃ ಇದು ನಿಮ್ಮದು ಅನುಭವಕ್ಕೂ ಬಂದಿರಬಹುದು. ಹೀಗೆ ಜನ ನಿಮ್ಮನ್ನು ತಪ್ಪು ತಿಳುವಳಿಕೆಯಿಂದ ನೋಡಿದಾಗ ನಿಮಗೆ ಒಳಗೊಳಗೆ ಎಷ್ಟೋ ನೋವಾಗುತ್ತೆ ಅಲ್ವಾ? ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ದೌರ್ಬಲ್ಯವಲ್ಲ, ಇದು ಸಮಾಜವನ್ನು ಸ್ಥಿರತೆಯಿಂದ ಮುನ್ನಡೆಸುವ ಮತ್ತು ಸತ್ಯಕ್ಕೆ ತಕ್ಕಂತೆ ಬದ್ಧರಾಗಿರುವ ಇನ್ನೊಂದು ಮುಖ ಅಷ್ಟೇ. ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನು, ಅಂದರೆ ಜ್ಯೋತಿಷ್ಯದ ನಿಜವಾದ ಸತ್ಯವನ್ನು ನೋಡೋಣ. ಜನ ಏನು ರಹಸ್ಯ ಸ್ವಭಾವ ಅಥವಾ ಅತಿಯಾದ ಮೊಂಡುತನ ಅಂತ ಅಂದ್ಕೊಳ್ತಾರೋ, ಅದು ಅವರಲ್ಲಿ ಹುಟ್ಟಿನಿಂದ ಬಂದಿರುವ ಒಂದು ಕೃತ್ತಿಕ, ರೋಹಿಣಿ ಅಥವಾ ಮೃಗಶಿರ ನಕ್ಷತ್ರದ ತೇಜಸ್ಸು ಹಾಗೂ ಶುಕ್ರ ಮಹಾತ್ಮನ ಶೌರ್ಯ. ಅವರು ಪ್ರತಿ ವಿಷಯವನ್ನು ಅತ್ಯಂತ ಚತುರತೆ ಮತ್ತು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತಾರೆ. ಅಂದರೆ ಅದು ಅವರಲ್ಲಿರುವ ಅಪ್ರತಿಮ ಆಂತರಿಕ ಜ್ಞಾನದ ಸಂಕೇತ. ಇವರು ಎಲ್ಲೇ ಹೋದರೂ ಜ್ಞಾನದ ಹೊಸ ಬೆಳಕನ್ನು ಹರಡಿಸ್ತಾರೆ. ಇದು ಅವರ ತಪ್ಪಲ್ಲ, ಇದು ಸೃಷ್ಟಿಕರ್ತ ಅವರಿಗೆ ನೀಡಿರುವ ಜನ್ಮಸಿದ್ಧ ಬುದ್ಧಿವಂತಿಕೆಯ ಬಳುವಳಿಗೆ. ಹಾಗಿದ್ರೆ ಈ ಅಗಾಧವಾದ ಸಹನೆ ಮತ್ತು ಧೈರ್ಯ ಎಲ್ಲಿಂದ ಬರುತ್ತೆ? ಇದು ಕೇವಲ ಅವರ ಸ್ವಭಾವವಲ್ಲ, ಇದು ಅವರ ಆತ್ಮದ ಜೊತೆ ಬೆಸೆದುಕೊಂಡಿರುವ ದೈವಿಕ ಶಕ್ತಿ. ಈಗ ನಾನು ಹೇಳಕ್ಕೆ ಹೊರಟಿರೋದು ಅವರ ಜೀವನದ ಅತೀ ದೊಡ್ಡ ಜ್ಯೋತಿಷ್ಯ ರಹಸ್ಯ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ವೃಷಭರಾಶಿಯ ಅಧಿಪತಿ ಶುಕ್ರ. ಶುಕ್ರನನ್ನ ನವಗ್ರಹಗಳ ಗುರು ಅಥವಾ ಸುಖ, ಸಮೃದ್ಧಿ, ಸೌಂದರ್ಯ ಮತ್ತು ಕಲಾತ್ಮಕ ಶಕ್ತಿಯ ಸಂಕೇತ ಎಂದು ಕರೆಯಲಾಗುತ್ತದೆ. ಒಬ್ಬ ಚತುರ ರಾಜಗುರುವಿಗೆ ತನ್ನ ನೀತಿಯಿಂದಲೇ ಇಡೀ ರಾಜ್ಯವನ್ನು ಹೇಗೆ ರಕ್ಷಿಸಬೇಕು ಎಂದು ಗೊತ್ತಿರುತ್ತದೆ. ಅವನಿಗೆ ಗೊತ್ತಿರೋದು ಕೇವಲ ಸತ್ಯ ಮತ್ತು ಪರಿಸ್ಥಿತಿಯ ಸರಿಯಾದ ವಿಶ್ಲೇಷಣೆಯಷ್ಟೇ. ಈ ಜಗತ್ತಿಗೆ ಫಲವತ್ತಾದ ಭೂಮಿ ಮತ್ತು ಪ್ರಖರ ಜ್ಞಾನ ಹೇಗೆ ಮುಖ್ಯವೋ, ಹಾಗೇನೆ ವೃಷಭರಾಶಿಯವರು ತಮ್ಮ ಕುಟುಂಬ ಹಾಗೂ ಸಮಾಜದ ಪಾಲಿಗೆ ಒಬ್ಬ ಸಂಕಟಹರ ದೀವಿಗೆಗಳು. ಅವರ ಇನ್ನೊಂದು ಅದ್ಭುತ ಶಕ್ತಿಯೆಂದರೆ ಸ್ಥಿರ ಭೂಮಿ ತತ್ವ. ಜ್ಯೋತಿಷ್ಯದಲ್ಲಿ ಭೂಮಿ ತತ್ವವಿರುವ ರಾಶಿಗಳಲ್ಲಿ ವೃಷಭರಾಶಿಯು ಭದ್ರವಾಗಿ ನಿಂತಿರುವ ಹೆಮ್ಮರದಂತಿರುತ್ತದೆ. ಇದು ಮೇಲ್ನೋಟಕ್ಕೆ ಸೌಮ್ಯವಾಗಿ ಕಾಣಿದರೂ ಒಳಗೆ ಹೊಸ ಕ್ರಾಂತಿಯ ಅಗಾಧವಾದ ಶಕ್ತಿಯನ್ನು ಹೊಂದಿರುತ್ತದೆ. ವೃಷಭರಾಶಿಯವರೊಳಗಿನ ಈ ಚೈತನ್ಯ ಸದಾ ಸತ್ಯದ ಮೂಲವನ್ನು ಮತ್ತು ನ್ಯಾಯವನ್ನು ಹುಡುಕಲು ಪ್ರೇರೇಪಿಸುತ್ತಿರುತ್ತದೆ. ಇದೇ ಅವರ ಅಚಲವಾದ ಸಂಕಲ್ಪಕ್ಕೆ ಮತ್ತು ಅವರ ದಾರ್ಶನಿಕ ಮನೋಭಾವಕ್ಕೆ ಮೂಲ. ಒಮ್ಮೆ ಅವರು ತಮ್ಮವರನ್ನು ಅಥವಾ ಒಂದು ಗುರಿಯನ್ನು ರಕ್ಷಿಸಲು ನಿಶ್ಚಯಿಸಿಕೊಂಡ್ರೆ ಮುಗಿತು. ಜಗತ್ತೇ ಎದುರು ನಿಂತರೂ ಸರಿ, ಅವರು ಆ ಹಾದಿಯನ್ನು ಬಿಡೋದಿಲ್ಲ.
ಈಗ ಬಂತು ನೋಡಿ ಅವರ ಅತೀ ದೊಡ್ಡ ಗುಪ್ತ ಶಕ್ತಿ. ಕಾಲಪುರುಷನ ಜಾತಕದಲ್ಲಿ ವೃಷಭ ರಾಶಿಯು 2ನೇ ಮನೆಯನ್ನು ಅಂದರೆ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ, ನೇತ್ರ ಮತ್ತು ಗೌರವದ ಸ್ಥಾನವನ್ನು ಪ್ರತಿನಿಧಿಸುತ್ತೆ. ಇದನ್ನು ಜ್ಯೋತಿಷ್ಯದಲ್ಲಿ ಸಾಮ್ರಾಜ್ಯ ಯೋಗದ ಅಥವಾ ಆರ್ಥಿಕ ಭದ್ರತೆಯ ಆಶೀರ್ವಾದ ಅಂತ ಕರೀತಾರೆ. ಇದರ ಅರ್ಥ ಏನು ಗೊತ್ತಾ? ಬ್ರಹ್ಮಾಂಡದ ಎಲ್ಲ ಸೃಷ್ಟಿಕರ್ತ ಮತ್ತು ರಕ್ಷಣಾತ್ಮಕ ಜ್ಞಾನದ ಶಕ್ತಿಗಳು ಹರಿಯುವುದೇ ವೃಷಭ ರಾಶಿ ಮೂಲಕ. ಅದಕ್ಕಾಗಿಯೇ ಇವರಿಗೆ ಅತೀ ದೊಡ್ಡ ಸಂಕಷ್ಟದ ಸಮಯದಲ್ಲಿ, ಸಂಪೂರ್ಣವಾಗಿ ಮಾನಸಿಕವಾಗಿ ಸೋತು ಹೋದ ಸಂದರ್ಭದಲ್ಲೂ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಎದ್ದು ಬರುವ ಅದೃಶ್ಯ ಶಕ್ತಿಯ ಕೈ ಹಿಡಿದು ನಡೆಸಿದಂತೆ ಅನಿಸುತ್ತೆ. ಇವರು ಎಷ್ಟೇ ಸಾಮಾನ್ಯ ಸ್ಥಿತಿಯಲ್ಲಿದ್ದರೂ ತಮ್ಮ ವ್ಯಕ್ತಿತ್ವದ ಪ್ರಭಾವದಿಂದ ಸಮಾಜದಲ್ಲಿ ಗೌರವಿಸಲ್ಪಡುವ ಮತ್ತು ಯಾರೂ ಅಲುಗಾಡಿಸಲಾಗದ ದೈವಿಕ ಬಲ ಇವರಲ್ಲಿರುತ್ತೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.